ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸೀತಮ್ಮ, ಯಾಕೆ ಹೇಗೆ ಆಡ್ತೀರಾ? ಬುದ್ಧಿ ಇಲ್ವಾ ನಿಮ್ಗೆ? ಹೋಗು ಹೋಗು ಅಂತ ಯಾಕೆ ಕಳಿಸ್ತೀರಾ? ನನ್ ಬುದ್ಧಿ ಸರಿಯಾಗಿದೆ, ನಿಮ್ ಬುದ್ಧಿ ಸರಿ ಇಲ್ಲ. ಅಲ್ಲ, ಅವಳು ಹೋಗ್ತೀನಿ ಹೋಗ್ತೀನಿ ಅಂತ ಕುಣಿತಾನೆ ಇದ್ದಾಳೆ. ನಾನ್ ಬೇಡ ಅಂದ್ರೆ ಸುಮ್ನೆ ಆಗ್ತಾಳಾ? ಹೋಗ್ಲಿ, ನೀವೆಲ್ಲ ಬೇಡ ಅಂತ ಹೇಳಿದ್ರಲ್ಲ, ನಿಮ್ ಮಾತ್ ಕೇಳಿದ್ಲಾ? ನನ್ಗೆ ಬುದ್ಧಿ ಹೇಳದಕ್ ಬಂದ್ಬಿಟ್ರಿ. ಹೋಗ್ಲಿ ಬಿಡಿ ಅನ್ಪೂರ್ಣ ಅವ್ರೆ, ಇಷ್ಟ ಹೇಳಿದ್ರು ಹೋದ್ರಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ? ಅದೇನಾಗುತ್ತೋ ಆಗ್ಲಿ, ನೋಡ್ಕೊಳ್ಳೋಣ. ರೀ ಮಾಲಿನಿ ಮೇಡಮ್ ಅವ್ರೆ, ಏನ್ ಮಾತು ಅಂತ ಆಡ್ತೀರಿ? ಅವ್ರ ಮನೇಲಿದ್ದಾಗ ಗುಲಾಬಿ ಮೇಡಮ್ ಅವ್ರಿಗೆ ಏನಾದ್ರು ತೊಂದ್ರೆ ಕೊಟ್ರೆ ತಡಿಬಹುದಿತ್ತು. ಈಗ ಹೊರಗಡೆ ಹೋಗಿ ಅವ್ರಿಗೇನಾದ್ರು ತೊಂದ್ರೆ ಕೊಟ್ರೆ ಯಾರೀ ತಡಿತಾರೆ? ಗೌಡ್ರೆ, ಅವನೇನಾದ್ರೂ ತೊಂದ್ರೆ ಕೊಡ್ಲೇಬೇಕು ಅಂತಿದ್ರೆ ಇಷ್ಟು ದಿವ್ಸ ಯಾಕೆ ಕಾಯ್ಬೇಕಿತ್ತು? ಒಂದ್ ದಿವ್ಸನೇ ಏನಾದ್ರೂ ತೊಂದ್ರೆ ಮಾಡ್ಬೋದಿತ್ತಲ್ಲ. ಅವ್ನ್ ಆದ್ರೂ ಸುಮ್ನೆನೆ ಇದಾನೆ ಅಂದ್ರೆ ಆ 4 ದಿವ್ಸ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಕಾಯ್ತಾ ಇರ್ಬೇಕು. ಹೇಗಿದ್ರು ಒಂದ್ ದಿವ್ಸ ಆಗೋಗಿದೆ, ಇನ್ನು 3 ದಿವ್ಸ ಟೈಮ್ ನಮ್ಮ ಹತ್ರ ಇದೆ. ಅಷ್ಟ್ರೊಳಗೆ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಲೇಬೇಕು. ನೋಡಿ, ಅವಳೇನಾದ್ರೂ ಅವನ ಜೊತೆ ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನೀವ್ಯಾರು ತಡೆಯೋಕ್ ಹೋಗ್ಬೇಡಿ. ಪೀಡೆ ತೊಲಗ್ತು ಅಂತ ನಾನು ನನ್ನ ಮಗನಿಗೆ ಬೇರೆ ಮದುವೆ ಮಾಡ್ತೀನಿ. ಆಮೇ ಅವರು ಆ ಕಡೆ ಹೋದ್ರು, ಇವನು ಈ ಕಡೆ ಹೋದ, ಇವರು ಈ ಕಡೆ ಹೋದ್ರು. ನಾವ್ ಯಾವ ಕಡೆ ಹೋಗೋಣ? ನಾವಲ್ಲ, ನೀವ್ ಹೋಗಿ. ಯಾವ ಕಡೆ? ಮೇಲ್ಗಡೆ. ಏನ್ರಿ, ನಾವಿಷ್ಟೆಲ್ಲ ತಲೆ ಕೆಡ್ಸ್ಕೊಂಡು ಒದ್ದಾಡ್ತಿರ್ಬೇಕಾದ್ರೆ ನೀವ್ ಮಾತ್ರ ಇದಕ್ಕೂ ನಿಮ್ಗೂ ಯಾವ್ದೋ ಸಂಬಂಧ ಇಲ್ಲ ಅನ್ನೋ ತರ ಇದೀರಲ್ಲ. ಏನಾದ್ರೂ ಹೇಳ್ಬಾರ್ದಾ? ಅಮ್ಮೇ, ನೀವಿಬ್ರು ಏನೇನೋ ಪ್ರಯತ್ನ ಪಡ್ತಿದಿರಲ್ಲ, ಅದ್ಯಾವ್ದು ವರ್ಕೌಟ್ ಆಗಲ್ಲ ಅಂತ ನನಗ್ ಗೊತ್ತು. ಅದಕ್ಕೆ ನನ್ನ ಬುದ್ಧಿವಂತಿಕೆನ ಉಪಯೋಗ ಮಾಡಿ ಏನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ವಾಕ್ ಮಾಡ್ತಾ ಇದೀನಿ. ಅಯ್ಯೋ, ನಿಮಗ್ ಬುದ್ಧಿ ಇದ್ರೆ ತಾನೆ ನೀವು ಬುದ್ಧಿವಂತಿಕೆಯಲ್ಲಿ ಯೋಚನೆ ಮಾಡೋದು. ನಿಮ್ಮ ಸುಮ್ನೆ ನಾಟಕ ಆಡ್ಬೇಡ್ರಿ ರೀ. ನಿಮ್ ಫ್ರೆಂಡ್ಸ್ ಹತ್ರ ಯಾರಿಗಾದ್ರೂ ಒಳ್ಳೆ ಮಂತ್ರವಾದಿ ಗೊತ್ತಿದಾರ ಅಂತ ಕೇಳ್ರಿ. ಅಮ್ಮೆ, ಈ ಮಂತ್ರವಾದಿಗಳನ್ನೆಲ್ಲ ಹುಡುಕ್ಬೇಕು ಅಂದ್ರೆ ರಾತ್ರಿನೇ ಹುಡುಕ್ಬೇಕು. ಹಗಲೊತ್ತೆಲ್ಲ ಅವ್ರು ಸಿಗಲ್ಲ, ಯಾಕಂದ್ರೆ ಅವ್ರು ಸಿದ್ಧಿ ಪ್ರಯೋಗ ಮಾಡೋದು ರಾತ್ರಿ ಹೊತ್ತು. ಈಗ ನಾನು ಅದನ್ನ ಪ್ರಯತ್ನ ಪಡ್ತೀನಿ, ನೀನೇನೋ ಪ್ರಯತ್ನ ಪಡ್ತಿದ್ಯಲ್ಲ, ಅದೇನಂತ ನೋಡು. ಅಯ್ಯೋ, ಏನ್ರಿ ನೋಡೋದು? ಒಬ್ರಂತೂ ಅದೇ ಹಳೆ ನಿಂಬೆ ಹಣ್ಣಿನ ಕತೆ, ಇನ್ನೊಬ್ರು ಒಂದ್ ದೊಡ್ಡ ಕುಂಬಳಕಾಯಿ ತಂದು ಅವಳಿಗೆ ನಿವಾಳಿಸಿ ಮನೆ ಮುಂದೆ ಓಡಿರಿ ಅಂತ. ಅಲ್ಲ ರೀ, ನಾವೇನು ಆಯ್ ಪೂಜೆ ಮಾಡ್ತಾ ಇದೀವ ಕುಂಬಳಕಾಯಿ ತಂದು ನಿವಾಳ್ಸಕ್ಕೆ? ಇನ್ನೊಬ್ರಂತೂ ಒಂದು ಕಟ್ಟು ಬೇವಿನ ಸೊಪ್ಪು ತಂದು ಅವಳಿಗೆ ಬರೇ ಬರೋ ತರ ಚೆನ್ನಾಗಿ ಹೊಡಿರಿ, ಎಂತದೇ ದೆವ್ವ ಹೊಕ್ಕೊಂಡಿದ್ರು ಓಡ್ ಹೋಗ್ಬಿಡುತ್ತೆ ಅಂತ. ಅಲ್ಲ, ಎಷ್ಟೋ ಜನಕ್ಕೆ ವಶೀಕರಣಕ್ಕೂ ದೆವ್ವ ಹಿಡಿಯೋಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ಹತ್ರ ಏನ್ ಕೇಳೋದು? ಹಲೋ 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 ಸರ್, ಎಲ್ಲಿದ್ದೀರಾ? ಎಲ್ಲಿಂದ ಮಾತಾಡ್ತಿದ್ದೀರಾ? ಅಯ್ಯೋ, ಇಲ್ಲಿ ನೋಡ್ರಿ. ನೀವಾ? ಹೇಳಿ. ಆಗ್ಲಿಂದ ಫೋನಲ್ಲಿ ಏನೋ ಸರ್ಚ್ ಮಾಡ್ತಿದಿರಲ್ಲ, ನೀವ್ ಯಾರನ್ನ ಸಂಪರ್ಕ ಮಾಡಿದ್ರಿ? ಅದು ಈ ವಶೀಕರಣ ಇಂದ ದೂರ ಆಗ್ಬೇಕು ಅಂದ್ರೆ ಇದನ್ ಯಾರ್ ಮಾಡ್ಸಿರ್ತಾರೋ ಅವರೇ ಇದಕ್ ಪರಿಹಾರ ಕೊಡ್ಬೇಕಂತೆ. ಇಲ್ದೆ ಹೋದ್ರೆ ಅದಕ್ಕಿನ್ನ ಶಕ್ತಿಶಾಲಿ ಮಂತ್ರವಾದಿಗಳನ್ನ ಕರ್ಕೊಂಡ್ ಬರ್ಬೇಕಂತೆ. ಇಂಥವ್ರು ನಮ್ ರಾಜ್ಯದಲ್ಲಿ ಎಲ್ ಸಿಗ್ತಾರೆ ಹೇಳಿ? ಎಲ್ಲ ಕೇರಳ, ತಮಿಳ್ನಾಡುದಲ್ಲಿ ಇದಾರಂತೆ. ಅವ್ರಿಗೆ ಇವತ್ ನಾವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ರೆ ಮುಂದಿನ ತಿಂಗಳು ಸಿಗ್ತಾರಂತೆ. ನಮ್ಗ್ ಅಷ್ಟೊಂದ್ ಟೈಮ್ ಎಲ್ಲಿದೆ ಹೇಳಿ? ನಮ್ ಹತ್ರ ಇರೋದು ಜಸ್ಟ್ 3 ದಿವ್ಸ. ಅದಕ್ಕೆ ನಮ್ಮಲ್ಲೇ ಯಾರಾದ್ರೂ ಮಂತ್ರವಾದಿಗಳಾಗ್ಬಿಡೋಣ.